ಸರ್, ಶ್ರೀನಿವಾಸಪುರ ತಾಲೂಕಲ್ಲಿ ಕಾರ್ಖಾನೆಗಳಿಲ್ಲ. ಶ್ರೀನಿವಾಸಪುರ ಮಾವಿನ ಹಣ್ಣಿಗೆ ಪ್ರಪಂಚಕ್ಕೆ ಪ್ರಸಿದ್ಧ. ಆದರೆ ನಮಗೆ ಇಲ್ಲೊಂದು ಫಲ್ ಫ್ಯಾಕ್ಟ್ರಿ ಇಲ್ಲ, ಏನೂ ಇಲ್ಲ. ಆದರೆ ಇವಾಗ ಒಂದು ಕಾರ್ಖಾನೆ ಬರ್ತಾ ಇದೆ, ಅದಕ್ಕೆ ವಿರೋಧ ಜಾಸ್ತಿ ಆಗ್ತಾಯಿದೆ ನಮ್ಮ ತಾಲೂಕಲ್ಲಿ. ಯಾಕೆ ಸರ್ ಅದು? ಶ್ರೀನಿವಾಸಪುರ ತಾಲೂಕಿನಲ್ಲಿ ಯಲ್ದೂರು ಸುತ್ತಮುತ್ತಲಿನ ಗ್ರಾಮದಲ್ಲಿ KADBಯಿಂದ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ಅಪ್ರೂವ್ ಅದನ್ನು ಸ್ವಾಗತ ಮಾಡ್ತಾಯಿದ್ದೆ. ನಾನು ಆವಾಗಲೇ ಹೇಳಿದಾಗೆ ವಿಶ್ವೇಶ್ವರಯ್ಯನವರ ಕಾಲದಿಂದ ಯಾವ್ಯಾವ ದೇಶಗಳಲ್ಲಿ ಕಾರ್ಖಾನೆಗಳು ಪ್ರಾರಂಭ ಆಗಿದೆ, ಕಾರ್ಖಾನೆಗಳು ಸ್ಥಾಪನೆ ಆಗಿದೆ, ಆ ಎಲ್ಲ ದೇಶಗಳು ಇವತ್ತು ಮುಂದುವರೆದ ರಾಷ್ಟ್ರಗಳಾಗಿ ಪರಿವರ್ತನೆ ಆಗಿದೆ. ಕೋಲಾರ ಜಿಲ್ಲೆಯಲ್ಲಿ ನರಸಾಪುರ ಮತ್ತು ವೇಮಗಲ್ ಆ ಭಾಗದ ಕಾರ್ಖಾನೆಗಳು ನೋಡಿದ ಮೇಲೆ ನಮ್ಮ ತಾಲೂಕಿನ ಜನರಿಗೂ ನಮ್ಮ ತಾಲೂಕಿನಲ್ಲಿ ಕಾರ್ಖಾನೆ ಆಗಬೇಕು ಅಂತ ಆಸೆ ಪಡೋದು ಸಹಜ. ಹಾಗಾಗಿ ಈ ಭಾಗದಲ್ಲಿ ಕಾರ್ಖಾನೆ ಏನು ಬರ್ತಾ ಇದೆ, ಅದಕ್ಕೆ ವಿರೋಧ ಮಾಡುವವರು ಅಭಿವೃದ್ಧಿ ವಿರೋಧಿಗಳು. ನಾನು ಹೇಳಿದಿಷ್ಟೇ, ಕಾರ್ಖಾನೆ ಮಾಡಬೇಕು ಅಂತ ಹೇಳಿರೋದು ಸರ್ಕಾರದ ಭಾಗವಾಗಿರೋ ಪಕ್ಷದವರೇ ಇವತ್ತು ವಿರೋಧ ಮಾಡ್ತಾ ಅರ್ಥ ಏನದಕ್ಕೆ? ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ, ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ವಿರೋಧ ಮಾಡೋದು ದಯವಿಟ್ಟು ಬೇಡ. ರೈತರ ತಲೆ ಮೇಲೆ ಕಲ್ಲು ಹಾಕಕ್ಕೆ ಹೋಗಬೇಡಿ. ರೈತರಿಗೆ KADBಯಿಂದ ಕಾರ್ಖಾನೆಗಳಿಂದ ಯಾವುದೇ ತೊಂದರೆ ಆಗದೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ, ನಿಮ್ಮದು ಇದೆ, ನಮ್ಮದು ಇದೆ. ಅವ್ರ ಹಿತ ಕಾಪಾಡೋಣ. ಅಲ್ಲಿ ಸ್ಥಾಪನೆ ಆಗೋ ಕಾರ್ಖಾನೆಗಳಲ್ಲಿ ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ, ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಉತ್ಪತ್ತಿ ಆಗುತ್ತೆ. ಅದ್ರ ಮುಖಾಂತರ ನಮ್ಮ ಭಾಗದ ಎಲ್ಲ ಈ ತಾಲೂಕಿನ ಎಲ್ಲ ಗ್ರಾಮಗಳು ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಬಹುದಿನಗಳ ಆಸೆ ಇದು, ಬರಬೇಕಾಗಿದ್ದ ಆಸೆ ಪಟ್ಟಿದ್ವಿ, ಬಂದಿದೆ. ಅದನ್ನು ವಿರೋಧ ಮಾಡಿ ವಾಪಸ್ ಕಳಿಸೋದು ಬೇಡ. ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ರಾಜಕೀಯ ಚುನಾವಣೆ ಬಂದಾಗ ಮಾಡೋಣ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದು ಜನರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಅಭಿವೃದ್ಧಿಯ ರಾಜಕೀಯ ಮಾಡೋದು ಬೇಡ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಿ. ಮನವಿಯನ್ನು ಯಾರು ವಿರೋಧ ಮಾಡ್ತಾರೆ ಅವರಿಗೆಲ್ಲರಿಗೂ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಂಡಸ್ಟ್ರಿಯಲ್ ಏರಿಯಾ ಆಗಬಾರ್ದು ಅನ್ನೋರು ಅಭಿವೃದ್ಧಿಯ ವಿರೋಧಿ. ಇದರಲ್ಲಿ ವಿಶ್ವೇಶ್ವರಯ್ಯನವರು ಒಂದು ಮಾತು ಹೇಳಿದರು, ಸರ್ ಎಂ ವಿಶ್ವೇಶ್ವರಯ್ಯನವರು, ಸ್ವಾತಂತ್ರ್ಯ ಬರೋಕ್ಕೆ ಮೊದಲು, ಸ್ಟಾರ್ಟ್ ಇಂಡಸ್ಟ್ರೀಸ್ ಅದರ್ವೈಸ್ ಪೆರಿಶ್ ಅಂತ. ಕಾರ್ಖಾನೆಗಳು ಬರದೇ ಇದ್ದರೆ ನಿಮ್ಮ ಕತೆ ಮುಗಿದೋಯ್ತು, ನೀವು ಜೀವನ ಉದ್ಧಾರ ಆಗಲ್ಲ ಅನ್ನೋ ಮಾತನ್ನು